ಈ ವರ್ಷದ ಒಂದು ಮಳೆಯ ಇದರಲ್ಲಿ ನಮ್ಮ ಲಿಂಗನಮಕ್ಕಿ ಡ್ಯಾಮ್ ತುಂಬಿ ಆ ಡ್ಯಾಮ್ ಅಂದರೆ ಇವತ್ತು ನೀರು ಬಿಡುಗಡೆ ಮಾಡಿದ್ದೀವಿ. 5 ಗೇಟನ್ನು ಇವತ್ತು ಓಪನ್ ಮಾಡಿದ್ದೀವಿ. 10,000 ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಟ್ಟಿದ್ದೀವಿ. 1 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟರೆ ಭಾಳ ಹಾನಿಯಾಗುತ್ತೆ. 50,000 ಕ್ಯೂಸೆಕ್ ನೀರು ಬಿಟ್ಟರೂ ಕೆಳಗಡೆ ಜನರಿಗೆ ತೊಂದರೆ ಆಗುತ್ತೆ. ಅದರಿಂದ ನಿಯಮಗಳಿರೋದ್ರಿಂದ 17,000 ಬಿಡಬೇಕು ಅನ್ನೋದ್ರಲ್ಲಿ ಇವತ್ತು ಇದ್ದೀವಿ. ಭಾಳ ಖುಷಿ ಆಯ್ತು ನಮ್ಗೆ ಬಂದು. ಯಾಕಂದರೆ ಹೋದ್ಸರಿ ಆ ಬರಗಾಲದ ಛಾಯೆಯನ್ನು ನೋಡಿ ನಾವೆಲ್ಲ ಗಾಬರಿ ಆಗೋದು. ಲಾಂಚ್ ನಿಂತು ಕುಡಿಯೋಕ್ಕೆ ನೀರಿನ ಸಮಸ್ಯೆ ಆಗಬೇಕಿತ್ತು. ಸಾಗರದಂಥ ಇದಕ್ಕೂ ಜನರಿಗೂ ಕುಡಿಯೋ ನೀರು ತಂದು ಕೊಡುವಂಥ ಜಾಗ ಈ ಸರಿ ಶರಾವತಿ ತುಂಬಿದ್ದು ಭಾಳ ಖುಷಿಯಾಗಿದೆ. ಸಂತೋಷದಿಂದ ಡ್ಯಾಮನ್ನು ಇವತ್ತು ನೀರು ಬಿಡುಗಡೆ ಮಾಡಿದ್ದೀವಿ. ಹಾಗಾಗಿ ಇನ್ನೂ ಮಳೆ ಬರ್ತಾ ಇದೆ. ಇನ್ನೂ ಮಳೆ ಬರೋದ್ರಿಂದ ಇವತ್ತು ಅಧಿಕಾರಿಗಳು ಅದನ್ನು ಸಮೀಕ್ಷೆ ನೋಡಿ 1 ಲಕ್ಷದ ಕ್ಯೂಸೆಕ್ ಸತತ ನೀರು ಬರ್ತಾ ಇದೆ, ಒಳಹರಿವು ಇದೆ. ಅದರಿಂದ ಡ್ಯಾಮಿಗೆ ಇನ್ನೂ ಹೆಚ್ಚು ನೀರು ಬರೋದಿದೆ. ಮತ್ತು ಜನರೇಟ್ ಈಗೇನು ಕರೆಂಟಿನ ಇದು ಜನರೇಟ್ ಮಾಡ್ತಾನೆ ಇದ್ದಾರೆ, ಜಾಸ್ತಿ ಮಾಡ್ತಾ ಇದ್ದಾರೆ. ಯಾಕಂದರೆ ನೀರಿನ ಸೋರ್ಸ್ ಇರೋದ್ರಿಂದ ಹಾಗಾಗಿ ಭಾಳ ಒಂದು ಖುಷಿಯಾಗಿದೆ. ಮತ್ತು ಅಷ್ಟೇ ಸಾಗರ ತಾಲೂಕಲ್ಲಿ ಹಾನಿಗಳು ಆಗಿದೆ. ನಮ್ಮ ಮಳೆಯಿಂದಲೂ ಸಹ ಭಾಳ ಹಾನಿಯಾಗಿದೆ. ಸುಮಾರು 100 ಮನೆಗಳು ಇವತ್ತು ಬಿದ್ದೋಗಿದೆ. ಶಾಲೆಗಳಿಗೆ ಹಾನಿಯಾಗಿದೆ, ರಸ್ತೆಗಳಿಗೆ ಹಾನಿಯಾಗಿದೆ, ಕೆಲವು ಸೇತುವೆಗಳಾಗಿದೆ, ಅಂಗನವಾಡಿಗಳು ಹಾಳಾಗಿದೆ. ಜೊತೆಗೆ ಸಣ್ಣ ಪುಟ್ಟ ಇದೆಲ್ಲ ತುಂಬ ಹಾನಿಯಾಗಿರೋದು ನಾವು ಗಮನಕ್ಕೆ ಬಂದಿದ್ದೇವೆ. ರಸ್ತೆ ನೋಡಿರ್ಬೋದು, ಸಾಗರದಲ್ಲಿ ಈಗಾಗಲೇ ಮಳೆ ಜಾಸ್ತಿ ಆಗಿ ಅಲ್ಲೆಲ್ಲ ಗುಂಡಿ ಬಿದ್ದು ಈಗ ಇದಾಗ್ತಿದೆ. ಹಳ್ಳಿ ಕಡೆ ಏನಾಗಿದೆ, ನೀರಲ್ಲಿ ಜಲ ಬಂದುಬಿಟ್ಟಿದೆ. ಜಲ ಬಂದಿದ್ದರಿಂದ ಈಗ ಬರ್ತಾ ನಾನು ಜೋಗ ರೋಡಲ್ಲಿ ಹುಡ್ಕೊಂಡ್ಬಂದಿದ್ದೆ. ಜಲ ಬಂದ್ಬಿಟ್ಟು ಮಧ್ಯ ರೋಡಲ್ಲೇ ನೀರು ಹಿಡಿತಾರೆ. ಕಾರೆಲ್ಲ ಹಾಳಾಗಿ ಹೋಗ್ತಾ ಇರೋದು, ಎಲ್ಲ ಹಾಳಾಗಿ ರೋಡು ತುಂಬ ಹಾಳಾಗಿದೆ. ಈಗಾಗಲೇ ಎಲ್ಲ ಸಮೀಕ್ಷೆಗಳನ್ನು PWಯಿಂದ ZP ಹಿಡಿದು ಮತ್ತು ನಮ್ಮ ಶಿಕ್ಷಣ ಇಲಾಖೆಯಿಂದ ಹಿಡಿದು ಎಲ್ಲ ಇಲಾಖೆಯಿಂದ ಏನೇನು ಡ್ಯಾಮೇಜ್ ಆಗಿದೆ ಅದನ್ನೆಲ್ಲವನ್ನೂ ಸಹ ಈಗಾಗಲೇ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ನಾಳೆನೂ ಸಹ ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ, ಫ್ಲಡ್ ಮೀಟಿಂಗ್ ಮಾಡ್ತಾ ಇದ್ದೀವಿ. ಮಾಡಿಬಿಟ್ಟು ಸರ್ಕಾರಕ್ಕೆ ಈಗಾಗಲೇ ವರದಿ ಪಡಿಸಿದ್ದೀವಿ, ಮತ್ತೆ ಕಳಿಸ್ತಾ ಇದ್ದೀವಿ. ಈ ಡ್ಯಾಮೇಜನ್ನು ಆದಷ್ಟು ನಮಗೆ ಸರ್ಕಾರದಿಂದ ಪರಿಹಾರ ಸಿಗಬೇಕು. ಮತ್ತು ರಸ್ತೆಗಳೆಲ್ಲ ಮುಂದೆ ಆಗಬೇಕಲ್ಲ, ಅದಕ್ಕೆಲ್ಲ ಒಂದು ಹೊಸ ಕಾನೂನು ಇದೆ. ಈ ಮನೆಗಳಿಗೂ ಸಹ ಈಗ ತಕ್ಷಣ ಮನೆ ಬಿದ್ದವರಿಗೆ ನಗರಸಭೆಯಿಂದ 20,000 ಕೊಟ್ಟಿದ್ದೀನಿ. ತುಂಬ ಹಾಳಾದದ್ದು ನಾನು ವೈಯಕ್ತಿಕ 10,000 ಮತ್ತು 5,000 ಹೀಗೆ ಕೊಟ್ಟಿದ್ದೀವಿ. ಮತ್ತು ಹಳ್ಳಿ ಭಾಗದಲ್ಲಿ ಮನೆ ಬಿದ್ದೋಗಿದ್ದವರಿಗೆ ತಕ್ಷಣ ನಮ್ಮ PDOಗಳು 10,000 ರೂಪಾಯಿ ಈಗಾಗಲೇ ಕೊಟ್ಟಿದ್ದಾರೆ. ಅವರಿಗೆ ಈಗಾಗಲೇ ಎಸ್ಟಿಮೇಟ್ ಮಾಡಿ ಅದನ್ನು ನಾವು ಕಳಿಸ್ಲಿಕ್ಕೆ ಇದು ಮಾಡಿದ್ದೀವಿ. ಈ ಸರಿ 1,20,000 ರೂಪಾಯಿ ನಾವು ಮಾಡಿದ್ದೀವಿ. ಒಂದು ಮನೆಗೆ ಇದಾದರೆ ಆ ಥರ ಮಾಡಿದ್ದೀವಿ. 5 ಲಕ್ಷ ಹಿಂದಿತ್ತು 5 ಲಕ್ಷ, ಅದು ಯಾರು ಕೊಟ್ಟಿಲ್ಲ. BJP ಕಾಲದಲ್ಲಿ 5 ಲಕ್ಷ ರೂಪಾಯಿ ಮಾಡಿದರು. 1 ಲಕ್ಷ ರೂಪಾಯಿ ಕೊಟ್ಟು 4 ಲಕ್ಷ ರೂಪಾಯಿ ಕೊಡದೆ ಹೋಗಿದ್ದು ನೀವು ನೋಡಿದ್ದೀವಿ. ಹಾಗಾಗಿ ನಾವು 1,20,000 ಮಾಡಿದ್ದೀವಿ. ಹಾಗಾಗಿ ಭಾಳ ಹಾನಿನೂ ಆಗಿದೆ ಮತ್ತು ಅದರ ಜೊತೆಗೆ ಡ್ಯಾಮ್ ತುಂಬಿದ್ದು ಒಂದು ಸಂತೋಷನೇ, ಎರಡೂ ಆಗಿದೆ. ಅದರಿಂದ ಸಾಗರದಲ್ಲಿ ಯಾವುದೇ ತೊಂದರೆ ಆದರೂ ಸಹ ತಕ್ಷಣ ಸ್ಪಂದನೆ ಮಾಡಿದ್ವಿ. ಭಾಳ ಜನ ನಾನು ಹೊರಗಡೆ ದೇಶಕ್ಕೆ ಹೋಗಿದ್ದು ಸಹ ಭಾಳ ಕಾಮೆಂಟ್ ಮಾಡಿದ್ದಾರೆ. ಇರಲಿ, ಯಾಕಂದರೆ ನಮಗೆ ಹಿಂದಿನ ಸರಿ ಹೋಗ್ಬೇಕಾಯ್ತು. ನಾನು ಬರಗಾಲ ಇತ್ತು, ಬರಗಾಲದಲ್ಲಿ ಯಾರೂ ಟೂರ್ ಹೋಗ್ಬಾರ್ದು ಅಂತೇಳಿ ನಮ್ಮ ಸರ್ಕಾರ ಆದೇಶ ಮಾಡಿದ್ದರು, ನಾವು ಹೋಗಿಲ್ಲ. ಬರಗಾಲ ನಂತರ ನಾನು ಮಳೆ ಶುರುವಾದ ಮೇಲೆ ನಾನು ಹೋದೆ. ಮಳೆ ಸಹಜವಾಗಿ ಬಂದಿದೆ, ಇಲ್ಲ ಅಂತಿಲ್ಲ. ಆದರೂ ನಮ್ಮ ಅಧಿಕಾರಿಗಳಿಗೆ, ನಮ್ಮ PAಗಳಿಗೆ, ನಮ್ಮ ಮುಖಂಡರುಗಳು ಎಲ್ಲರೂ ನಿಂತು ತಾಲೂಕಿನ ಯಾವುದೇ ಹಾನಿ ಆದರೂ ಆ ಭಾಗದಲ್ಲಿ ಹೋಗಿ ಭೇಟಿ ಕೊಟ್ಟು ಎಲ್ಲರನ್ನ ಸ್ಪಂದನೆ ಮಾಡಿದ್ದಾರೆ. ಅದರಿಂದ ನಾನು ಸಹ ನಿಮ್ಗೆ ಗೊತ್ತಿದೆ, ಅಲ್ಲಿಂದಲೂ ಸಹ ಮೀಟಿಂಗ್ ಮಾಡಿ ಎಲ್ಲ ಅಧಿಕಾರಿಗಳಿಗೂ ಸಹ ಎಚ್ಚರಿಕೆ ಕೊಟ್ಟಿದ್ದೀನಿ. ಎಲ್ಲ ಕೆಲಸ ಮಾಡಿದ್ದಾರೆ. ಸಹಜವಾಗಿ ನನ್ನ ಮಗಳೇ ಅಲ್ಲಿ ಕೊಟ್ಟಿದ್ದೀನಿ. ಅದರಿಂದ ಬಾಂಧವ್ಯ ಇರ್ತದೆ, ಹೋಗಲೇಬೇಕು ಮಗಳು ನೋಡಲಿಕ್ಕೆ. ಅಲ್ಲಿ ಹೋಗಿದ್ದೀನಿ, ಮಜಾ ಮಾಡೋಕ್ಕೆ ಹೋಗಿದ್ದಾರೆ. ಅದಕ್ಕೆಂತೆಲ್ಲ ಭಾಳ ಜನ ಹೇಳಿದ್ದಾರೆ BJPಯವರು. ಯಾರೋ ನಾನು ನನ್ನ ಹೆಂಡತಿ ನನ್ನ ಮಗ ಹೋಗಿದ್ದೀನಿ, ಯಾರೋ ಮಜಾ ಮಾಡೋಕ್ಕೆ ಯಾರು ಹೋಗಿಲ್ಲ, ಮಗಳು ನೋಡೋಕ್ಕೆ ಹೋಗಿದ್ದೀನಿ. ಅದರಿಂದ ಈ ಥರ ಹೇಳಿಕೆಗಳು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಉತ್ತರ ಕೊಡೋಕ್ಕೆ ಹೋಗಲ್ಲ. ಯಾಕಂದರೆ 6 ತಿಂಗಳು ಇವರೆಲ್ಲ ಎಲ್ಲೆಲ್ಲಿ ಹೋಗಿದ್ರು ಗೊತ್ತಲ್ಲ ನಿಮಗೆ. 6 ತಿಂಗಳು ಇವರು ಯಾವುದೇ ಕೇಸಿಂದ 6 ತಿಂಗಳು ನನಗೆ ಹುಷಾರಿಲ್ಲ ಅಂತ 6 ತಿಂಗಳು ಇರಲಿಲ್ಲ. ಇವರು MLA ಆಗಿ ಆಸ್ಪತ್ರೆಗೆ ಇಲ್ವಾ 6 ತಿಂಗಳು ಏನೋ ನನಗೆ ಹಲವಾರು ಕಾಯಿಲೆಗಳಿದ್ವು ಅಂತ ಆರೋಪ. ಆವಾಗ ಜನ ಏನಾದ್ರು ಹೇಳಿದ್ವಿ, ನಾವು ಏನಾದ್ರು ಮಾತಾಡಿದ್ದೀವ? ಅವಾಗ ಇವರು ಆಸ್ಪತ್ರೆಯಲ್ಲಿ ಮಜಾ ಮಾಡೋಕ್ಕಿಲ್ಲ.
ಹೊಲ ಟೀಕೆ ಟಿಪ್ಪಣಿಗೆ ಇರ್ತಾವೆ, ಹೇಳಿಕೆಗಳು ಕೊಡಬೇಕು. ನಮ್ಮ ಕಾಂಗ್ರೆಸ್ನ ಲೀಡರ್ಗಳನ್ನ ಗುಂಡಾಗಳು ಅಂತ ಹೇಳಿದ್ರಂತೆ. ಇವೆಲ್ಲ ನಾಟಕ ಆಡ್ತಾರೆ ಬಿ ಜೆ ಪಿಯವರು. ನೀರೇನೋ ಒಂದು 2 ಸಭೆ ಬರಲಾಗ್ತಾರೆ, ನಗರಸಭೆಯವರು ಬಿ ಜೆ ಪಿ ನಗರಸಭೆಯವರು ಅವರು ಸಹ ನಾಟಕ ಆಡೋದು. ಇವೆಲ್ಲ ನಮ್ಮ ಗಮನಕ್ಕೆ ಬಂದಿದೆ. ನಾನಿದ್ದೀನಿ ಒಂದು 10-12 ದಿವಸ 15 ದಿವಸ ಸ್ವಲ್ಪ ತೊಂದರೆ ಆಗೋ ದಿವಸ ಯಾವುದೇ ತೊಂದರೆ ಇಲ್ಲ ನೋಡ್ಕೊಂಡಿದ್ದೀನಿ. ಹಾಗಾಗಿ ರಾಜಕೀಯನೇ ಬೇರೆ, ವ್ಯವಸ್ಥೆ ಮಾಡೋದೇ ಬೇರೆ. ಇವೆಲ್ಲ ಟೀಕೆ ಟಿಪ್ಪಣಿಗಳಿಗೆಲ್ಲ ನಾವು ಎದುರುವಂಥ ಪ್ರಶ್ನೆ ಇಲ್ಲ. ಈಗ ಬಂದಿದ್ದೇನೆ, ಪ್ರತಿ ದಿನವೂ ಪ್ರತಿ ಹೋಬಳಿಗೂ ಹೋಗ್ತಾ ಇದ್ದೀನಿ. ಪ್ರತಿ ಹೋಬಳಿ ಈಗಾಗಲೇ ಈಗ ನಾನು ಇದಕ್ಕೆ ಹೋಗ್ಬೇಕು. ಈಗ